ಜೈನ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಸೊ ಯಾರು TA ರ್ಯಾಲಿಯನ್ನ ಅಟೆಂಡ್ ಆಗಿ ಪಾಸ್ ಮಾಡಿದಿರಿ, ಸೊ ಅವ್ರಿಗೆಲ್ಲರಿಗೂ ಕಂಗ್ರಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ TA ರ್ಯಾಲಿ ಯಾರು ಹೋಗಿ ಫೇಲ್ ಆಗಿ ಬಂದಿದ್ದೀರಿ, ಸೊ ಅವ್ರಿಗೆ ಇನ್ನೊಂದು ಆಪರ್ಚುನಿಟಿ ಬರುತ್ತದೆ SSC GD. ಸೊ ಅದಕ್ಕೆ ಸ್ವಲ್ಪ ನಿರೀಕ್ಷಿಸಿ, ಜೊತೆಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ನಾ ಮಾತಾಡ್ತಿರೋದು TA ರ್ಯಾಲಿ ಯಾರ್ಯಾರು ಪಾಸ್ ಆಗಿದ್ದಾರೆ. ಸೊ ನೀವ್ ಏನಾದ್ರು ಪಾಸ್ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ, ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಪಾಸ್ ಆಗಿದ್ರೆ ಅವ್ರಿಗೆ ಏನ್ ಮಾಡ್ರಿ, ಈ ವಿಡಿಯೋನ ಶೇರ್ ಮಾಡ್ರಿ. ಸೊ ಇವತ್ತಿನ ದಿನ ನಾ ಏನ್ ಮಾಡ್ತೀನಿ ಅಂದ್ರೆ, ಸೊ ಇದ್ರದ್ದು ಸಿಲೆಬಸ್ ಏನೇನದ, ಎಕ್ಸಾಮ್ ಪ್ಯಾಟರ್ನ್ ಯಾವ ತರನಾಗಿರ್ತದ, ಜೊತೆಗೆ ಎಕ್ಸಾಮ್ ಯಾವ ರೀತಿಯಾಗಿ ನೀವು ಪ್ರಿಪರೇಷನ್ ಮಾಡಬೇಕು, ಸಿಲೆಬಸ್ ಏನೇನದ, ಯಾವ ಸಬ್ಜೆಕ್ಟ್ ಗಳದಾವ, ಕನ್ನಡದಾಗ ಇರುತ್ತೋ, ಇಂಗ್ಲಿಷ್ ಒಳಗಿರುತ್ತೋ, ಹಿಂದಿ ಒಳಗಿರುತ್ತೋ, ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ಏನ್ ಮಾಡ್ತೀನಿ, ಕೊಡ್ತಾ ಹೋಗ್ತೀನಿ. ಸೊ ಎಂಡ್ ವರೆಗೂ ಈ ವಿಡಿಯೋನ ನೋಡಿದ್ರೆ ಸೊ ನಿಮ್ಗೆ TA ರ್ಯಾಲಿ ಎಕ್ಸಾಮ್ ಕ್ಲರ್ಕ್ ಆಗಿರ್ಬೋದು, 10th ಬೇಸ್ಡ್ ಆಗಿರ್ಬೋದು, ಅಥವಾ ಏನಂತ ಕೇಳಿದ್ರೆ ನೀವು PUC ಆಗಿರ್ಬೋದು, ಏಡ್ತ್ ಬೇಸ್ಡ್ ಮೇಲೆ ಕೂಡ ನೀವು ಏನಂದ್ರೆ ರ್ಯಾಲಿಗೆ ಹೋಗಿರ್ತೀರಿ. ಸೊ ಅದ್ರ ಮೇಲೆ ಏನು ಎಕ್ಸಾಮ್ ಯಾವ ರೀತಿ ಬರ್ತದ, ಸಿಲೆಬಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಏನಂತ ಕೇಳಿದ್ರೆ ಹೋದ ವರ್ಷ ಅಂದ್ರೆ ಒಂದು 2-3 ವರ್ಷ ಅಗ್ನಿವೀರ್ ಬರೋಕ್ಕಿಂತ ಮೊದಲು ಏನ್ ಆರ್ಮಿದು GD ಎಕ್ಸಾಮ್ ಆಗ್ತಿತ್ಲ. ಸೊ ಆರ್ಮಿ ಅಂದ್ರೆ ಜನರಲ್ ಡ್ಯೂಟಿದು ಇಂಡಿಯನ್ ಆರ್ಮಿ GD ಎಕ್ಸಾಮ್ ಆಗ್ತಿತ್ಲ. ಸೊ ಅದು ಸೇಮ್ ಪ್ಯಾಟರ್ನ್ ಇನ್ನೂವರೆಗೂ ಇವರು ಫಾಲೋ ಮಾಡ್ತಾರ. ಸೊ ಹೆಂಗ್ರಿ ಅಂತ ಕೇಳಿದ್ರೆ 15 ಮಾರ್ಕ್ಸ್ ಮ್ಯಾಥ್ಸ್ ಇರ್ತದ, 15 ಮಾರ್ಕ್ಸ್ ಜನರಲ್ ಸೈನ್ಸ್ ಇರ್ತದ, 20 ಮಾರ್ಕ್ಸ್ ಏನಂತ ಕೇಳಿದ್ರೆ GK ಇರುತ್ತೆ. ಓಕೆ, ಸೊ ಇದು ಏನಂದ್ರೆ ಅವಾಗಿಂತ ಇವಾಗಿನವರೆಗೂ ಇದನ್ನೇ ಫಾಲೋ ಮಾಡ್ತಾರ. ಜೊತೆಗೆ ಎಕ್ಸಾಮ್ ಬಂದ್ಬಿಟ್ಟು ನಿಮ್ಗ ಐದರ್ ಇಂಗ್ಲಿಷ್ ಒಳಗಿರುತ್ತೆ, ನೀವು ಎಕ್ಸಾಮ್ ಅನ್ನ ಏನ್ ಮಾಡ್ಬೇಕು, ಇಂಗ್ಲಿಷ್ ಒಳಗೆ ಬರೀಬೇಕು. ಇಲ್ಲ ಅಂತ ಕೇಳಿದ್ರೆ ನೀವು ಎಕ್ಸಾಮ್ ಅನ್ನ ಹಿಂದಿ ಒಳಗೆ ಬರೀಬೇಕು. ಸೊ ನಿಮ್ಗೆ ಎರಡೇ ಆಪ್ಷನ್ ರೀ. ಅಗ್ನಿವೀರ ಆದ್ರೆ ಏನಾಗ್ತದೆ, ಈಗಿನ ದಿನಗಳಲ್ಲಿ ನಿಮ್ಗೆ ಅದನ್ನ ಕನ್ನಡದಾಗ ಬರ್ಯಾಕ ಅವಕಾಶ ಮಾಡಿಕೊಟ್ಟಾರ. ಬಟ್ ಇದು ಏನಾಗಿದೆ ಅಂದ್ರೆ, ನಿಮ್ ಬರೆದ್ರೆ ಒಂದು ಇಂಗ್ಲಿಷ್ ಒಳಗೆ ಬರಿಬೇಕು, ಇಲ್ಲ ಅಂತಂದ್ರೆ ಏನು ಹಿಂದಿ ಒಳಗೆ ಬರಿಬೇಕಾಗ್ತದೆ. ಸೊ ಅದೊಂದು ನಿಮ್ಗೆ ಎಲ್ಲ ಇಟ್ಕೊಳ್ರಿ. ಅದರ ಜೊತೆಗೆ ಈ ಒಂದು ಎಕ್ಸಾಮ್ ಅನ್ನ ನೋಡೋದಾದ್ರೆ ಒಟ್ಟಾರೆಯಾಗಿ 3 ಸಬ್ಜೆಕ್ಟ್ಗಳು. ಒಂದೇದೇನಂತ ಕೇಳಿದ್ರೆ GK ಅಂತ ಕರಿತೀವಿ, GK ಜನರಲ್ ನಾಲೆಜ್. ಅದಾದ್ಮೇಲೆ ನೆಕ್ಸ್ಟ್ ಜನರಲ್ ಸೈನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಗೆ ಏನಂತ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಅಂದ್ರೆ ಮ್ಯಾಥ್ಸ್ ಅಂತ ಕರಿತೀವಿ. ಸೊ ಟೋಟಲ್ 3 ಸಬ್ಜೆಕ್ಟ್ಗಳು. ಸೊ ಇಲ್ಲಿ ಜನರಲ್ ನಾಲೆಜ್ ಒಳಗೆ 20 ಪ್ರಶ್ನೆಗಳು ಇರ್ತಾವ. ಜನರಲ್ ನಾಲೆಜ್ ಒಳಗೆ ಏನಿರ್ತಾವ್ರಿ, 20 ಪ್ರಶ್ನೆಗಳು ಇರ್ತಾವ. ಇದ್ರೊಳಗೆ ನಿಮಗೆ 5 ಏನಂದ್ರ ರೀಸನಿಂಗ್ ಕ್ವಶನ್ ಕೂಡ ಕೇಳ್ಬೋದು. ಸೊ ಇದ್ರೊಳಗೆ ಏನಂದ್ರ 5 ರೀಸನಿಂಗ್ ಕೂಡ ಇನ್ಕ್ಲೂಡ್ ಆಗಿರಬಹುದು. ಸೊ ನೀವು ನೋಡಿದಾಗ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಏನಂತ ಕೇಳಿದ್ರೆ 15 ಕ್ವಶನ್ಗಳು ಜನರಲ್ ಸೈನ್ಸ್ ಇಂದ ಇರ್ತಾವ. ಸೊ 15 ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ಅಂದ್ರೆ ವಿಜ್ಞಾನ, ಸೊ ಸಾಮಾನ್ಯ ವಿಜ್ಞಾನದಿಂದ ಬರುವಂತದ್ದು 15 ಪ್ರಶ್ನೆಗಳಂತ ಕರಿತೀವಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಒಳಗೆ ಏನಂದ್ರೆ 15 ಪ್ರಶ್ನೆಗಳು ಬರ್ತಾವ. ಎಷ್ಟ್ರಿ, 15 ಪ್ರಶ್ನೆಗಳು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಅನುಪಾತವನ್ನ ಬರೆದಾದ್ರೆ 20-15 ಅನುಪಾತದಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತಾವ. ಓಕೆ, ಸೊ ಇದಿಷ್ಟು ಏನಂದ್ರೆ ಎಕ್ಸಾಮ್ದು ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಏನಾಗ್ತದೆ ಸರ್ ಅಂತ ಕೇಳಿದ್ರೆ, ಇಲ್ಲಿ 20 ಮಾರ್ಕ್ಸ್ ಇದ್ರೆ 20 ಕ್ವಶನ್ ಇದ್ರೆ 40 ಮಾರ್ಕ್ಸ್ ಇರುತ್ತೆ. ಒಂದು ಪ್ರಶ್ನೆಗೆ 2 ಅಂಕ. ಒಂದು ಪ್ರಶ್ನೆಗೆ ಏನ್ರಿ 2 ಅಂಕ. ಸೊ 20 ಮಾರ್ಕ್ಸ್, 20 ಕ್ವಶನ್ ಇದ್ರೆ 40 ಅಂಕ. 15 ಏನಿದ್ರೆ ಕ್ವಶನ್ ಗಳಿದ್ರೆ 30 ಅಂಕ ಆಗಿರ್ತದೆ. ಅದೇ ರೀತಿ 15 ಕ್ವಶನ್ಗೆ 30 ಅಂಕ. ಸೊ 40 ಒಟ್ಟಾರೆಯಾಗಿ ನಿಮ್ದು ಎಕ್ಸಾಮ್ ಏನಂದ್ರೆ 100 ಮಾರ್ಕ್ಸ್ ಇಂದ ಇರುತ್ತೆ. ಎಷ್ಟು ಇರುತ್ತೆ, 100 ಮಾರ್ಕ್ಸ್ ಇಂದು ಎಕ್ಸಾಮ್ ಆಗಿರ್ತದೆ. 50 ಪ್ರಶ್ನೆಗಳು ಇರ್ತಾವ. ಸೊ 50 ಪ್ರಶ್ನೆಗೆ ನೀವು ಏನ ಮಾಡಬೇಕು, ಆನ್ಸರ್ ಅನ್ನ ಮಾಡ್ಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ನಿಮ್ಗೊಂದು ಬೆಸ್ಟ್ ಏನಂದ್ರೆ ಒಂದು ಸೂಪರ್ ಹ್ಯಾಪಿ ಆಗಿರುವಂತ ಒಂದು ವಿಚಾರವನ್ನ ಹೇಳಕ್ ಬರ್ತೀನಿ. ಏನಂತ ಕೇಳಿದ್ರೆ, TA ರ್ಯಾಲಿ ಪಾಸ್ ಆದಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಎಷ್ಟು ಜನ ಬರ್ತಾರ ಅಷ್ಟು ಜನರಿಗೆ ಫ್ರೀ ಕೋಚಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸರ್ ಏನ್ರಿ ಫ್ರೀ ಕೋಚಿಂಗ್ ಅಂತ ಕೇಳಿದ್ರೆ, ನಿಮಗೆ ಡೈಲಿ ಕ್ಲಾಸಸ್ ಗಳು ಫ್ರೀ ಆಗಿರ್ತಾವ. ಅದ್ರ ಜೊತೆಗೆ ಏನಂತ ಕೇಳಿದ್ರೆ ಸ್ಟಡಿ ಅವರ್ ಇರ್ತದ. ಸ್ಟಡಿ ಅವರ್ ಅಂದ್ರೆ ಏನು, ನಿಮ್ಮನ್ನ ಕುಂಡ್ರಿಸಿ ನಾವು ಅಭ್ಯಾಸ ಮಾಡಕ್ ಹಚ್ತೀವಿ, ನಾವು ನಿಮ್ಮನ್ನ ನೋಡ್ಕೊಂಡು ನಿಂದಿರ್ತೀವಿ. ನೆಕ್ಸ್ಟ್ ಲೈಬ್ರರಿ ಫೆಸಿಲಿಟಿ ಫ್ರೀ ಆಗಿರ್ತದ. ವೀಕ್ಲಿ ಟೆಸ್ಟ್ ಗಳು ಫ್ರೀ ಆಗಿರ್ತಾವ. ಈವ್ನಿಂಗ್ ರಿವಿಷನ್ ಕ್ಲಾಸ್ ಇರ್ತದ. ಈವ್ನಿಂಗ್ ಟೆಸ್ಟ್ ಗಳು ಇರ್ತಾವ. ಜೊತೆಗೆ ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಇರ್ತದ. ಏನ್ರಿ, ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿಯನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಸೊ ಈ ಫ್ರೀ ಕೋಚಿಂಗ್ ಯಾರಿಗೆ ಅಂತ ಕೇಳಿದ್ರೆ, TA ಒಂದು ರ್ಯಾಲಿಯನ್ನ ಪಾಸ್ ಮಾಡಿದಂತ ಅಭ್ಯರ್ಥಿಗಳಿಗೆ ಸೊ ಈ ಒಂದು ಕೋಚಿಂಗ್ ಫ್ರೀ ಆಗಿರ್ತದೆ. ಸೊ ಇದರದ್ದು ಸದುಪಯೋಗವನ್ನ ನೀವು ತೆಗೆದುಕೊಳ್ಬೇಕಂತ ಕೇಳಿದ್ರ ಇಲ್ಲಿ ಕಾಣುವಂತ ನಂಬರ್, ಸೊ ಇಲ್ಲಿ ಏನು 8088223005 ಅಂತ ಹೇಳಿ ನಂಬರ್ ಅದಲ್ಲ. ಸೊ ಈ ನಂಬರ್ಗೆ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ ಇದ್ರ ಡೀಟೇಲ್ಸ್ ಒಂದು ನಾಳೆ ಬಂದು ಏನ್ ಮಾಡ್ರಿ, ಅಡ್ಮಿಷನ್ ನ ಕನ್ಫರ್ಮ್ ಮಾಡ್ಕೊಡ್ರಿ. ಅಥವಾ ನೀವು ರಿಜಿಸ್ಟ್ರೇಷನ್ ನ ಮಾಡಿಸ್ಕೊಂಡ್ರು ಕೂಡ ಏನಂದ್ರೆ ನಿಮ್ದೊಂದು ಸೀಟ್ ಫಿಕ್ಸ್ ಆಗ್ತದೆ. ಓಕೆ, ಸೊ ಇದಿಷ್ಟು ನಿಮಗೆ ಫ್ರೀ ಕೋಚಿಂಗ್ ಬಗ್ಗೆ ಆಯ್ತು. ನೆಕ್ಸ್ಟ್ ಜನರಲ್ ನಾಲೆಜ್ ನಾವು ಸಿಂಪ್ಲಿಫೈ ಮಾಡಿ ನೋಡೋದಾದ್ರೆ, ಒಂದು ಇಲ್ಲಿ ಏನಂದ್ರೆ ಕರೆಂಟ್ ಅಫೇರ್ಸ್ ಮಾತ್ರ ಹಿಸ್ಟ್ರಿ ಇರ್ತದ. ಏನಿರ್ತೀರಿ, ಕರೆಂಟ್ ಅಫೇರ್ಸ್ ಮತ್ತೆ ಹಿಸ್ಟ್ರಿ ಇರ್ತದೆ. ಅದ್ರ ಜೊತೆಗೆ ಸಿವಿಕ್ಸ್ ಅಂತ ಮೆನ್ಷನ್ ಮಾಡಿದಾರೆ. ಸಿವಿಕ್ಸ್ ಅಂದ್ರೆ ಏನ್ ಸರ್ ಅಂತ ಕೇಳಿದ್ರೆ, ಸಿವಿಕ್ಸ್ ಅಂದ್ರ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು. ಅದ್ರ ಜೊತೆಗೆ ಒಂದಷ್ಟು ಜನರಲ್ ಟಾಪಿಕ್ಸ್ ಗಳು ಬರ್ತಾವ. ಜೊತೆಗೆ ಜಿಯೋಗ್ರಫಿ ಆಗಿರ್ಬೋದು. ಸೊ ಈ ರೀತಿಯಾದಂತ ಒಂದು ಪ್ರಶ್ನೆಗಳು ಬರ್ತಾ ಹೋಗ್ತಾವ. ಸೊ ಇಲ್ಲಿ ಏನಂದ್ರ ನಿಮಗ್ ಭಾರಿ ಈಸಿ ಆಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರೆ.
ಜನರಲ್ ನಾಲೆಜ್ ಒಳಗ ಏನಂತ ಕೇಳಿದ್ರೆ ಅಗ್ದಿ ಈಸಿ ಆಗಿರುವಂತ ಪ್ರಶ್ನೆಗಳನ್ನ ಕೇಳ್ತಾರ. ಇಲ್ಲಿ ನೀವು SSC GD ಲೆವೆಲ್ಗೆ ಓದೋದು ಬೇಕಾಗಿಲ್ಲ. ಅಥವಾ ನೀವು ಇನ್ನೊಂದು ವಿಚಾರ ಮಾಡ್ಬೋದು, ಏನಂತ ಕೇಳಿದ್ರೆ ಇತ್ತೀಚೆಗೆ ಬರುವಂತ ಅಗ್ನಿವೀರ್ಕಂತ ಈಸಿ ಆಗಿರುವಂತ ಒಂದು ಕ್ವಶನ್ ಪೇಪರ್ ಇದಾಗಿರ್ತದೆ. ಜೊತೆಗೆ ಇನ್ನೊಂದು ನೀವು ನೆನ್ಪಿಡ್ರಿ, ಇಲ್ಲಿ ನಿಮ್ಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಯಾಕಂದ್ರೆ ಎಕ್ಸಾಮ್ ಇರೋದು ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ. ಎಕ್ಸಾಮ್ ಏನಾಗಿದ್ರಿ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಮಾತ್ರ ಇರ್ತದ. ಸೊ ಹಂಗಾಗಿ ನಿಮ್ಗೆ ಏನಂತ ಕೇಳಿದ್ರ ಇಲ್ಲಿ ಎಕ್ಸಾಮ್ ಕಾಂಪಿಟೇಷನ್ ಕಡಿಮೆ ಇರ್ತದ. ನೆಕ್ಸ್ಟ್ ನೋಡ್ರಿ, ಜನರಲ್ ಸೈನ್ಸ್ ಇರ್ತದ. ಏನ್ರಿ ಜನರಲ್ ಸೈನ್ಸ್ 15 ಪ್ರಶ್ನೆಗಳು ಇರ್ತಾವ. ಸೊ 1ನೇ ಪಾರ್ಟ್ ಏನಂತ ಕೇಳಿದ್ರೆ ಫಿಸಿಕ್ಸ್, 2ನೇದು ಕೆಮಿಸ್ಟ್ರಿ, ಆಮೇಲೆ ಬಯಾಲಜಿ ಮತ್ತೆ ಹೆಲ್ತ್ ಅಂತ ಕರಿತೀವಿ. ಸೊ ಇಲ್ಲಿ ಹ್ಯೂಮನ್ ಬಾಡಿ ಬಗ್ಗೆ ಪ್ರಶ್ನೆಗಳು ಬರ್ತಾವ. ಜೊತೆಗೆ ವಿಟಮಿನ್ಸ್, ಫುಡ್, ನ್ಯೂಟ್ರಿಷನ್ ಬಗ್ಗೆ ಪ್ರಶ್ನೆಗಳು ಬರ್ತಾವ. ಕಾಮನ್ ಡಿಸೀಸಸ್, ಕಾಸಸ್ ಮತ್ತೆ ಪ್ರಿವೆನ್ಷನ್ ಮೆಥಡ್ಗಳ ಮೇಲೆ ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಬೇಸಿಕ್ ಸೈಂಟಿಫಿಕ್ ಟರ್ಮಿನಾಲಜಿಗಳು ಏನೇನಿದಾವೆ. ಸೊ ಡಾಕ್ಟರ್ ಮತ್ತೆ ಹೊಳ್ಳಿ ನಾವ್ ಏನಂದ್ರೆ ಈ ಸೆಲ್ ನ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀವಿ, ಈ ತರದ ಪ್ರಶ್ನೆಗಳು ಎಲ್ಲ ನಮ್ಗೆ ಏನಂದ್ರೆ ಈ ಬಯಾಲಜಿ ಒಳಗೆ ಬರ್ತಾವ. ಓಕೆ, ನೆಕ್ಸ್ಟ್ ಫಿಸಿಕ್ಸ್ ಅನ್ನ ನೋಡಿದ್ರೆ ಮೋಷನ್, ಫೋರ್ಸ್, ವರ್ಕ್, ಎನರ್ಜಿ, ಪವರ್ ಪ್ರಿನ್ಸಿಪಲ್ಸ್. ಸೊ ಇದ್ರ ಮೇಲೆ ಪ್ರಶ್ನೆಗಳು ಬರುವಂತದ್ದು. ಜೊತೆ ಈ ಚಾಪ್ಟರ್ ನಿಮ್ಗೆ ಇರ್ತದ. ನೆಕ್ಸ್ಟ್ ಗ್ರಾವಿಟೇಷನ್ ಅಂಡ್ ಪ್ರೆಷರ್ ಕಾನ್ಸೆಪ್ಟ್ಗಳು, ಲೈಟ್, ಸೌಂಡ್, ಜೊತೆಗೆ ಎಲೆಕ್ಟ್ರಿಸಿಟಿ ಅಂಡ್ ರೆಸಿಸ್ಟೆನ್ಸ್. ಸೊ ಇಷ್ಟ್ರ ಮೇಲೆ ನಿಮ್ಗೇನು ಫಿಸಿಕ್ಸ್ ಕ್ವಶನ್ಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಕೆಮಿಸ್ಟ್ರಿ ಅಂತೇಳಿ ನೋಡಿದಾಗ ಬೇಸಿಕ್ ಎಲಿಮೆಂಟ್ಸ್. ಸೊ ನಿಮ್ಗೆ ಏನದ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬರ್ತಲ್ಲ, ಸೊ ಅದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಕಂಪೌಂಡ್ಸ್, ಕೆಮಿಕಲ್ ಫಾರ್ಮುಲಾ, ಸೊ ಎಲ್ಲ ನಿಮ್ಗೆ ಏನಂದ್ರೆ ಗೊತ್ತಿರ್ಬೇಕು. ಆಸಿಡ್, ಬೇಸ್, ಸಾಲ್ಟ್ ಗಳ ಬಗ್ಗೆ ಗೊತ್ತಿರ್ಬೇಕು. ಕಾಮನ್ ಕೆಮಿಕಲ್ ರಿಯಾಕ್ಷನ್ ಗಳು, ಡೈಲಿ ಲೈಫ್ ಒಳಗೆ ನಡೆಯುವಂತ ಕಾಮನ್ ಕೆಮಿಕಲ್ ರಿಯಾಕ್ಷನ್ ಗಳ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ನಾವು ಮ್ಯಾಥ್ಸ್ ಅನ್ನ ನೋಡಿದ್ರೆ ಮ್ಯಾಥ್ಸ್ ಒಳಗೆ ಏನಿರ್ತದೆ ಸರ್ ಅಂತ ಕೇಳಿದ್ರೆ, ಮ್ಯಾಥ್ಸ್ ಒಳಗೆ ಒಂದು 1ನೇ ಸೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೆಕ್ಷನ್. ಸೊ ಬಹಳ ಇಂಪಾರ್ಟೆಂಟ್ ಆಗಿರೋ ಸೆಕ್ಷನ್ ಯಾವ್ದಂದ್ರೆ ಅರ್ಥಮೆಟಿಕ್ ಅಂತ ಕರಿತೀವಿ. ಇಲ್ಲಿಂದ ನಿಮಗ 90% ಕ್ವಶನ್ಗಳು ಬರ್ತಾವ. ಎಷ್ಟ್ರಿ 90% ಕ್ವಶನ್ಗಳು ನಿಮ್ಗೆ ಏನಂದ್ರೆ ಅರ್ಥಮೆಟಿಕ್ ಇಂದಾನೆ ಬರ್ತಾವ. ಅಲ್ಜಿಬ್ರಾ, ಮೆನ್ಸುರೇಷನ್, ಜಾಮೆಟ್ರಿಯಿಂದ ಬರೋದು ಪ್ರಶ್ನೆಗಳು ಕಡಿಮೆ. ಆದ್ರೆ ನಿಮಗೆ ಸಿಲೆಬಸ್ ಒಳಗೆ ಮೆನ್ಷನ್ ಮಾಡಾರ ಓದ್ಬೇಕಾಗ್ತದ. ಸೊ ಇಲ್ಲಿ ಏನಂದ್ರೆ ನಂಬರ್ ಸಿಸ್ಟಮ್ ಇನ್ಕ್ಲೂಡಿಂಗ್ HCF, LCM, ಫ್ರಾಕ್ಷನ್ಸ್, ಡೆಸಿಮಲ್ಸ್, ಜೊತೆಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬರಬೇಕು. ರೇಷಿಯೋ, ಪ್ರಪೋರ್ಷನ್, ಎವರೇಜ್ ಪ್ರಾಬ್ಲಮ್ಸ್, ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್, ಜೊತೆಗೆ ಏನಂತ ಕೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಟೈಮ್ ಅಂಡ್ ವರ್ಕ್ ಪ್ರಾಬ್ಲಮ್ಸ್ ಗಳಾಗಿರ್ಬೋದು, ಟೈಮ್ ಅಂಡ್ ಸ್ಪೀಡ್ ಕ್ಯಾಲ್ಕುಲೇಷನ್ಗಳು. ಸೊ ಟೋಟಲ್ ಇಷ್ಟು ಏನಂದ್ರೆ ಟಾಪಿಕ್ಸ್ ಗಳು ನಮಗೆ ಬರಬೇಕು. ಇಷ್ಟು ಟಾಪಿಕ್ಸ್ ನೀವು ಪರ್ಫೆಕ್ಟ್ ಆಗಿದ್ರೆ ಸುಮಾರು ನಿಮಗೆ ಏನ್ 15 ಪ್ರಶ್ನೆ ಅದಲ್ಲ, 15ರೊಳಗೆ ಮಿನಿಮಮ್ 12 ಕ್ವಶನ್ಗಳನ್ನ ಕರೆಕ್ಟ್ ಮಾಡ್ತೀರಿ. ಏನ್ರಿ 15ರೊಳಗೆ 12 ಕ್ವಶನ್ ಕರೆಕ್ಟ್ ಮಾಡ್ತೀರಿ. ಇಷ್ಟು ಏನಾದ್ರು ಚಾಪ್ಟರ್ ನ ಪರ್ಫೆಕ್ಟ್ ಆಗಿ ನೀವು ಸ್ಟಡಿ ಮಾಡಿದ್ದೆ ಆದ್ರೆ. ಓಕೆ, ನೆಕ್ಸ್ಟ್ ಅದನ್ನ ಬಿಟ್ರೆ ಅಲ್ಜಿಬ್ರಾ ಒಳಗೆ ಏನ್ರಿ ಲೀನಿಯರ್ ಇಕ್ವೇಶನ್ ಬರ್ತದ, ಕ್ವಾಡ್ರೇಟಿಕ್ ಇಕ್ವೇಶನ್ ಬರ್ತದ, ಕರೆಕ್ಟ್. ಸೊ ಅವೆಲ್ಲ ನಮಗ್ ಬರ್ತಾ ಹೋಗ್ತವೆ. ಜೊತೆಗೆ ಏನಂತ ಕೇಳಿದ್ರೆ ಮೆನ್ಸುರೇಷನ್ ಮತ್ತು ಜಾಮೆಟ್ರಿ ಅಂತ ಹೇಳಿ ನಿಮಗೆ ಮೆನ್ಷನ್ ಮಾಡಿದಾರೆ. ಸೊ ಜಾಮೆಟ್ರಿ ಒಳಗೆ ಏನು ಆಂಗಲ್ ಗಳು ಬರ್ತಾವ. ಓಕೆ, ಅಕ್ಯೂಟ್ ಆಂಗಲ್, ಆಬ್ಟ್ಯೂಸ್ ಆಂಗಲ್ ಆಗಿರ್ಬೋದು, ಟ್ರಯಾಂಗಲ್ ಬರ್ತಾವ. ಜೊತೆಗೆ ಏನು ವಾಲ್ಯೂಮ್ ಕಂಡು ಹಿಡಿಯೋದು ಆಗಿರ್ಬೋದು, ಏರಿಯಾ ಕಂಡು ಹಿಡಿಯೋದು. ಸೊ ಇಷ್ಟು ಏನಂದ್ರೆ ನಮ್ದು ಸಿಲೆಬಸ್ ಆಗಿರ್ತದ. ಸರ್ ಒಂದು ಸಿಲೆಬಸ್ ಓವರ್ ವ್ಯೂ ನಾನ್ ನಿಮಗೆ ಹೇಳುದಾದ್ರ ಇದು ನಿಮಗ 10th ಲೆವೆಲ್ ಇರ್ತದ. ಎಲ್ಲರಿ 10th ಲೆವೆಲ್ ಇರ್ತದ. ನೀವೇನಾದ್ರೂ 10th ಲೆವೆಲ್ ಅಥವಾ ನೀವೇನಾದ್ರೂ 10th ಇದ್ರ ಮೇಲೆ ಬೇಸಿಸ್ ಮೇಲೆ ಅಪ್ಲೈ ಮಾಡತ್ತಿದ್ರೆ ನಿಮ್ಗೆ ಎಕ್ಸಾಮು 10th ಲೆವೆಲ್ ಇರ್ತದ. ಸೊ 10th ಸಿಲೆಬಸ್ ವರೆಗೂ ನೀವು ಏನೇನ್ ಕಲ್ತಿರ್ತೀರಿ ಅದನ್ನ ನಿಮಗೆ ಕೇಳ್ತಾರ. ಏನ್ರಿ 10th ಲೆವೆಲ್ ಒಳಗ ಅದು ಏನಂತ ಕೇಳಿದ್ರೆ CBSE ಸಿಲೆಬಸ್, ನಾಟ್ ಸ್ಟೇಟ್ ಸಿಲೆಬಸ್. ಸೊ ಸ್ಟೇಟ್ ಸಿಲೆಬಸ್ ಪ್ರಕಾರ ಅಲ್ಲ, CBSE ಸಿಲೆಬಸ್ ಪ್ರಕಾರ 10th ಲೆವೆಲ್ ಏನೇನ್ ಸ್ಟಡಿ ಮಾಡಿರ್ತಾರಲ್ಲ ಸೊ ಅಷ್ಟು ನಿಮ್ಗೆ ಎಕ್ಸಾಮಿಗೆ ಬರುವಂತದ್ದು ಆಗಿರ್ತದ. ಸರ್ ಇದ್ರ ಜೊತೆಗೆ ನೀವು ಏನಾದ್ರು ಕ್ಲರ್ಕ್ ಏನಾದ್ರು ಅಪ್ಲೈ ಮಾಡಿದ್ರೆ, ಏನ್ರಿ ಕ್ಲರ್ಕ್ ಏನಾದ್ರು ಪೋಸ್ಟ್ ಗೆ ಅಪ್ಲೈ ಮಾಡಿದ್ರೆ ಅಲ್ಲಿ ಏನಂತ ಕೇಳಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತದ. ಡಿಫ್ರೆನ್ಸ್ ಏನಾಗತ್ತಂದ್ರ ಈ ಜನರಲ್ ಇಂಗ್ಲಿಷ್ ಬರುತ್ತೆ ನಿಮ್ಗೆ. ಇಲ್ಲಿ ಏನ್ ಬರ್ತೀರಿ, ಜನರಲ್ ಇಂಗ್ಲಿಷು 25 ಪ್ರಶ್ನೆಗಳು ಇರ್ತಾವ. 25 ಪ್ರಶ್ನೆ ಒಳಗ ಗ್ರಾಮರ್ ಆಗಿರ್ಬೋದು, ವೊಕ್ಯಾಬ್ಲರಿ ಆಗಿರ್ಬೋದು, ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರ್ಬೋದು, ಜೊತೆಗೆ ಕಮ್ಯುನಿಕೇಶನ್ ಸ್ಕಿಲ್ ಗಳಾಗಿರ್ಬೋದು. ಸೊ ಅವೆಲ್ಲ ಏನಂದ್ರ ಜನರಲ್ ಇಂಗ್ಲಿಷ್ ಒಳಗೆ ಕವರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ಏನಂದ್ರ ನಮ್ಗ ನಾರ್ಮಲ್ ಆಗಿ MS ಆಫೀಸ್ ಏನದ, ಸೊ ಅದ್ರ ಕೀಸ್ ಗಳು ಏನೇನದಾವ, Ctrl+C ಒತ್ತಿದ್ರೇನು, Ctrl+V ಒತ್ತಿದ್ರೇನು, ಸೊ ಅವೆಲ್ಲ ನಿಮ್ಗ ಬೇಸಿಕ್ ಆಗಿ ಗೊತ್ತಿರ್ಬೇಕು. ಯಾವ್ಯಾವ ಪಾರ್ಟಿ ಏನೇನಂತ ಕರಿತೀವಿ ಅನ್ನೋದು ಸ್ವಲ್ಪ ಐಡಿಯಾ ಇರಬೇಕು. ಜೊತೆಗೆ ಸಾಫ್ಟ್ವೇರ್ ಬಗ್ಗೆ ನಾಲೆಜ್ ಅನ್ನ ಹೊಂದಿರಬೇಕು. ಅದಾದ್ಕೂಡ ನೆಕ್ಸ್ಟ್ ಹೈಯರ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಮ್ಯಾಥಮೆಟಿಕ್ಸ್ ಸ್ವಲ್ಪ ಹೈಯರ್ ಬರ್ತದೆ. ಏನಂತ ಕೇಳಿದ್ರೆ ಇಲ್ಲಿ ನಿಮಗ ಟ್ರಿಗ್ನೋಮೆಟ್ರಿ ಬರ್ತದ. ಏನ್ ಬರ್ತೀರಿ, ಟ್ರಿಗ್ನೋಮೆಟ್ರಿ ಬರ್ತದ. ಜೊತೆಗೆ GK ಮತ್ತು GS ಕೂಡ ಸ್ವಲ್ಪ ಹೈ ಲೆವೆಲ್ ಬರ್ತದೆ. GK ಮತ್ತು GS ಕೂಡ ಹೈ ಲೆವೆಲ್ ಬರ್ತದೆ. ಸ್ವಲ್ಪ GD ಲೆವೆಲ್ ನೀವು ಇಲ್ಲಿ ಕ್ಲರ್ಕಿಗೆ ಓದ್ತಾ ಇದ್ರೆ ನೋಡ್ಬೇಕಾಗ್ತದ. ಜೊತೆಗೆ ಇಲ್ಲಿ ಪ್ರಿಪರೇಷನ್ ಸ್ಟ್ರಾಟಜಿ ಏನಂತ ಕೇಳಿದ್ರೆ ನಾ ಕ್ಲಿಯರ್ ಆಗಿ ಹೇಳುವಂತದ್ದು ಏನಂತ ಕೇಳಿದ್ರೆ ಇದು ನಿಮಗೆ ಭಾರಿ ಆಪರ್ಚುನಿಟಿ ಇದೆ. ಸೊ ಕಡಿಮೆ ಕಾಂಪಿಟೇಷನ್ ಅದ. ಸೊ ನೀವು ಮನ್ಯಾಗ ಕುಂತ್ಕೊಂಡು ಸ್ಟಡಿ ಮಾಡ್ತೀನಿ, ಸರಿಯಾಗಿ ಓದ್ತೀನಿ, ನಿಮ್ ಕಡೆ ಡೆಡಿಕೇಶನ್ ಆಗಿ ಸ್ಟಡಿ ಮಾಡಕ್ ಆಗತ್ತೆ ಅಂತಂದ್ರೆ ಮನ್ಯಾಗ ಕುಂತ ಓದ್ರಿ. ಇನ್ ಕೇಸ್ ಸರ್ ನಾವು ಇಲ್ಲಿ ಮಟ್ಟ ಸ್ಟಡಿ ಮಾಡ್ಲೇ, ಇನ್ ಮುಂದ್ ಸ್ಟಡಿ ಮಾಡ್ಬೇಕು, ನನ್ ಫಿಸಿಕಲ್ ಪಾಸ್ ಆಗ್ಯದ ಅಂತ ಅನ್ಕೊಂಡಿದ್ರೆ ಬೇಗನೆ ಒಂದು ಕೋಚಿಂಗ್ ಅನ್ನ ಚೂಸ್ ಮಾಡಿ ಕೋಚಿಂಗ್ ಜಾಯ್ನ್ ಆಗ್ರಿ. ಅದ್ರಾಗ ನಿಮ್ಗೆ ಫ್ರೀ ಕೋಚಿಂಗ್ ಇದ್ರೆ ನಮ್ ಕೋಚಿಂಗ್ ಜಾಯ್ನ್ ಆಗ್ರಿ.
ಸೊ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವ್ ಏನಾದ್ರು ಕೋಚಿಂಗ್ ಜಾಯ್ನ್ ಆದ್ರೆ ನಿಮ್ ಕಡೆಯಿಂದ ವರ್ಕ್ ಮಾಡಕ್ ಹಚ್ತಾರ. ಸೊ ನೀವು ವರ್ಕ್ ಏನು ಮನ್ಯಾಗ ಮಾಡಂಗಿಲ್ಲ. ಸೊ ಅದು ನಿಮ್ಗೆ ಕೋಚಿಂಗ್ ದವ್ರ ಏನ್ ಮಾಡ್ತಾರ, ವರ್ಕ್ ಮಾಡಕ್ ಹಚ್ತಾರ. ಸೊ ಮೇನ್ ಥಿಂಗ್ ಒಂದು ಕೋಚಿಂಗ್ ನಿಮ್ಗೆ ಪ್ರೊವೈಡ್ ಮಾಡ್ಕೊಡಿದ್ವಿ ಅಂದ್ರೆ ಡಿಸಿಪ್ಲಿನ್. ಸೊ ಸ್ಟಡಿ ಒಳಗ್ ನೀವು ರನ್ನಿಂಗ್ ಒಳಗ್ ಡಿಸಿಪ್ಲಿನ್ ಇರ್ತೀರಿ, ಏನಿರ್ತೀರಿ ರನ್ನಿಂಗ್ ಒಳಗ ಡಿಸಿಪ್ಲಿನ್ ಇರ್ತೀರಿ. ಬಟ್ ನಿಮಗೆ ಡಿಸಿಪ್ಲಿನ್ ಬೇಕಾಗಿದ್ದೆಲ್ಲ ಅಂತ ಕೇಳಿದ್ರೆ ಸ್ಟಡಿ ಒಳಗೆ ಡಿಸಿಪ್ಲಿನ್ ಇರಬೇಕು. ದಿನ ಮುಂಜಾನೆ ಎದ್ದು ನೀವು ಓಡ್ತಾ ಇರ್ತೀರಿ, ಓಡಿದ್ದಕ್ಕೆ ಪಾಸ್ ಆಗಿರ್ತೀರಿ. ಅದೇ ರೀತಿಯಾಗಿ ನೀವು ಏನಾದ್ರು ಅಭ್ಯಾಸದೊಳಗ ಸ್ಟಡಿ ಒಳಗೆ ಏನಾದ್ರು ಡಿಸಿಪ್ಲಿನ್ ಅನ್ನ ಹೊಂದಿದ್ರೆ ಸೊ ಅದು ನೀವ್ ಏನ್ ಮಾಡ್ತೀರಿ, ಎಕ್ಸಾಮ್ ಅನ್ನ ಈಸಿಯಾಗಿ ಕ್ಲಿಯರ್ ಮಾಡ್ತೀರಿ. ಹೆಂಗೆ ನೀವು ಫಿಸಿಕಲ್ ಪಾಸ್ ಮಾಡಿದ್ರಿ ಹಂಗೆ ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡ್ತೀರಿ. ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರ ಆದಷ್ಟು ಬೇಗ ಒಂದು ಕೋಚಿಂಗ್ ಅನ್ನ ಜಾಯ್ನ್ ಮಾಡ್ರಿ. ಕೋಚಿಂಗ್ ನಿಮ್ಗೆ ಡಿಸಿಪ್ಲಿನ್ ಅನ್ನ ಒದಗಿಸಿ ಕೊಡ್ತದ. ಸೊ ಇದಿಷ್ಟು ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ತದ. ಇನ್ನು ಏನಾದ್ರು ನಿಮಗೆ ಡೌಟ್ಸ್ ಗಳಿದ್ರೆ ನಮ್ದು ನಂಬರ್ ನಿಮ್ಗೆ ಆಲ್ರೆಡಿ ನೋಡಿದಿರಿ 80 ಅದೇನ್ ನಂಬರ್ ಇತ್ತಲ್ಲ, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಡ್ರಿ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದಗಳು.